ಕಾರ್ನಲ್ಲಿ ಯುವಕರು ಹುಚ್ಚಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸುಳ್ಯ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಕಾರಿನ ಸನ್ ರೂಫ್ ತೆಗೆದು ಕಿಟಕಿ ಮತ್ತು ಸನ್ ರೂಫ್ನಿಂದ ಹೊರಬಂದು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸ್ಪೀಡ್ ಆಗಿ ಹೋಗ್ತಾ ಇರೋ ಕಾರಲ್ಲಿ ಆ ರೀತಿ ಡ್ಯಾನ್ಸ್ ಮಾಡ್ಕೊಂಡು ಪುಂಡಾಟ ಮೆರೆದಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪಾಜೆ ಸುಳ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿತ್ತು. ವೇಗವಾಗಿ ಕಾರ್ ಚಲಾಯಿಸಿಕೊಂಡು ಹೋಗ್ತಾ ಈ ರೀತಿ ಪುಂಡಾಟ ಮೆರೆದಿರ್ತಕ್ಕಂಥದ್ದು. ಅದನ್ನ ಬೇರೆ ಪ್ರಯಾಣಿಕರು ನೋಡಿ ವಿಡಿಯೋ ಮಾಡಿ ಪೊಲೀಸರು ಕೊಟ್ಟಿದ್ದಾರೆ. ಅದೀಗ ಎಫ್ಐಆರ್ ದಾಖಲಾಗ್ತಾ ಇದೆ. ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೇನೆ ಪುಂಡರು ತಲೆಮರೆಸಿಕೊಂಡಿದ್ದಾರೆ. ಒಟ್ಟು 7 ಜನ ಆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. KA09 MG 5880 ನಂಬರ್ನ ಕಾರ್ ಅದು. ನೋಡಿ ಕಾರ್ ನಂಬರ್ ನೋಡಿ, KA09 MG 5880 ನಂಬರ್ನ ಕಾರು. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ನೋಡಿ ಹೆಂಗೆ ಅವ್ರ ಪ್ರಾಣಕ್ಕೆ ಅವರೇ ಕೂತು ತಂದುಕೊಡೋದು. ಸುಳ್ಯ ಕಡೆ ಬರ್ತಾ ಇದ್ದಾರೆ, ಸಂಪಾಜೆಯಿಂದ ಸುಳ್ಯ ಕಡೆ ಬರ್ತಾ ಇದ್ದಾರೆ. 6 ಜನ ಇರುವ ಕಾರಲ್ಲಿ 5 ಜನ ಸಹ ಕಾರಿನ ಮೇಲೆ ಇದ್ದಾರೆ. ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಒಳಗೆ ಇರುವುದು. ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಇಲ್ಲ, ಸಾರ್ವಜನಿಕರಿಗೆ ನೋಡಿ 6 ಜನ ಹೊರಗೆ. ನಂಬರ್ ಪ್ಲೇಟ್ ಕಾಣುದಿಲ್ಲ, ಸ್ವಲ್ಪ ಫಸ್ಟ್ ಗೀಸರ್ ನಂಬರ್ ಕಾರಿನ ನಂಬರ್ ಕಾಣ್ತಾ ಇಲ್ಲ, ಸಿಗ್ತಾ ಇಲ್ಲ. 6 ಜನ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈ ಆರೋಪಿಗಳನ್ನ ಹಿಡಿದಿದ್ದಾರಾ ಪೊಲೀಸರು ಅಥವಾ ಯಾರ್ದಿದು ಕಾರ್ ನಂಬರ್ ಅಂತೂ ಇದೆ, ನಂಬರ್ ನೋಡಿದ್ರೆ ಗೊತ್ತಾಗ್ಲೇಬೇಕಲ್ಲ ಪೊಲೀಸರಿಗೆ ಯಾರ್ದಿದು ಕಾರು ಅಂತ. ಯಾವ ದಿಕ್ಕಿನಲ್ಲಿ ಸಾಗಿದ ವಿಚಾರಣೆ? ಶ್ರೀಲಕ್ಷ್ಮಿ, ಇದು ನಿನ್ನೆ ಸಂಜೆ ವೇಳೆಗೆ ಹಿರಿಯಂತಹ ಹುಚ್ಚಾಟ ಆಗಿರುವಂತದ್ದು. ಅಂದ್ರೆ ಸಂಪಾಜಿಯಿಂದ ಸುಳ್ಯಕ್ಕೆ ಬರ್ತಾ ಇದ್ದಂತಹ ಕಾರಿನಲ್ಲಿ ಈ ರೀತಿಯಾಗಿ ಯುವಕರು ಹುಚ್ಚಾಟವನ್ನು ಮೆರೆದಿರುವಂತದ್ದು. ಅದನ್ನು ಹಿಂದಿನಿಂದ ಬರ್ತಿದ್ದಂತಹ ಕಾರಿನ ಸವಾರರೊಬ್ಬರು ವಿಡಿಯೋವನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂತ. ಸದ್ಯ ಈ ವಿಡಿಯೋ ವೈರಲ್ ಆಗಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಸದ್ಯ ವೈರಲ್ ಆಗ್ತಾ ಇದ್ದಂತೆ ಸುಳ್ಯ ಪೊಲೀಸರು ಸುಮೋಟೋ ಕೇಸ್ ಅನ್ನು ಕೂಡ ದಾಖಲಿಸಿ ಎಫ್ಐಆರ್ ಮಾಡಿರುವಂತದ್ದು. ಸದ್ಯ ಏನು ಈ ಒಂದು ಕಾರ್ ಏನಿದೆ ಅದು ಭಟ್ಕಳ ಮೂಲದ ಕಾರು ಅಂತ ಹೇಳಲಾಗ್ತಿದೆ. ಒಟ್ಟು 7 ಜನ ಇದ್ರು, ಅದರಲ್ಲಿ 6 ಜನರು ಕೂಡ ಈ ರೀತಿಯಾಗಿ ಸನ್ ರೂಫ್ ಮತ್ತು ಆ ಕಿಟಕಿಯಿಂದ ಹೊರಗೆ ಬಂದು ಈ ರೀತಿಯಾಗಿ ಹುಚ್ಚಾಟ ಮೆರಿತಾ ಇದ್ರು. ಏನು ಈಗ ಪೊಲೀಸರು ಇದರ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಭಟ್ಕಳ ಮೂಲದ ಕಾರ್ ಅಂತ ಗೊತ್ತಾಗಿರುವಂತದ್ದು. ಆದ್ರೆ ಏನು ಪೊಲೀಸರು ಕೇಸ್ ದಾಖಲಿಸುತ್ತಿದ್ದಂತೆ ಏನು ಯುವಕರು ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿರುವಂತದ್ದು. ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಇವರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಇಲ್ಲ. ಕಾರ್ನಲ್ಲಿ ಯುವಕರು ಹುಚ್ಚಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸುಳ್ಯ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಕಾರಿನ ಸನ್ ರೂಫ್ ತೆಗೆದು ಕಿಟಕಿ ಮತ್ತು ಸನ್ ರೂಫ್ನಿಂದ ಹೊರಬಂದು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸ್ಪೀಡ್ ಆಗಿ ಹೋಗ್ತಾ ಇರೋ ಕಾರಲ್ಲಿ ಆ ರೀತಿ ಡ್ಯಾನ್ಸ್ ಮಾಡ್ಕೊಂಡು ಪುಂಡಾಟ ಮೆರೆದಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪಾಜೆ ಸುಳ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿತ್ತು. ವೇಗವಾಗಿ ಕಾರ್ ಚಲಾಯಿಸಿಕೊಂಡು ಹೋಗ್ತಾ ಈ ರೀತಿ ಪುಂಡಾಟ ಮೆರೆದಿರ್ತಕ್ಕಂಥದ್ದು. ಅದನ್ನ ಬೇರೆ ಪ್ರಯಾಣಿಕರು ನೋಡಿ ವಿಡಿಯೋ ಮಾಡಿ ಪೊಲೀಸರು ಕೊಟ್ಟಿದ್ದಾರೆ. ಅದೀಗ ಎಫ್ಐಆರ್ ದಾಖಲಾಗ್ತಾ ಇದೆ. ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೇನೆ ಪುಂಡರು ತಲೆಮರೆಸಿಕೊಂಡಿದ್ದಾರೆ. ಒಟ್ಟು 7 ಜನ ಆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. KA09 MG 5880 ನಂಬರ್ನ ಕಾರ್ ಅದು. ನೋಡಿ ಕಾರ್ ನಂಬರ್ ನೋಡಿ, KA09 MG 5880 ನಂಬರ್ನ ಕಾರು. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ನೋಡಿ ಹೆಂಗೆ ಅವ್ರ ಪ್ರಾಣಕ್ಕೆ ಅವರೇ ಕೂತು ತಂದುಕೊಡೋದು. ಸುಳ್ಯ ಕಡೆ ಬರ್ತಾ ಇದ್ದಾರೆ, ಸಂಪಾಜೆಯಿಂದ ಸುಳ್ಯ ಕಡೆ ಬರ್ತಾ ಇದ್ದಾರೆ. 6 ಜನ ಇರುವ ಕಾರಲ್ಲಿ 5 ಜನ ಸಹ ಕಾರಿನ ಮೇಲೆ ಇದ್ದಾರೆ. ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಒಳಗೆ ಇರುವುದು. ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಇಲ್ಲ, ಸಾರ್ವಜನಿಕರಿಗೆ ನೋಡಿ 6 ಜನ ಹೊರಗೆ. ನಂಬರ್ ಪ್ಲೇಟ್ ಕಾಣುದಿಲ್ಲ, ಸ್ವಲ್ಪ ಫಸ್ಟ್ ಗೀಸರ್ ನಂಬರ್ ಕಾರಿನ ನಂಬರ್ ಕಾಣ್ತಾ ಇಲ್ಲ, ಸಿಗ್ತಾ ಇಲ್ಲ. 6 ಜನ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈ ಆರೋಪಿಗಳನ್ನ ಹಿಡಿದಿದ್ದಾರಾ ಪೊಲೀಸರು ಅಥವಾ ಯಾರ್ದಿದು ಕಾರ್ ನಂಬರ್ ಅಂತೂ ಇದೆ, ನಂಬರ್ ನೋಡಿದ್ರೆ ಗೊತ್ತಾಗ್ಲೇಬೇಕಲ್ಲ ಪೊಲೀಸರಿಗೆ ಯಾರ್ದಿದು ಕಾರು ಅಂತ. ಯಾವ ದಿಕ್ಕಿನಲ್ಲಿ ಸಾಗಿದ ವಿಚಾರಣೆ? ಶ್ರೀಲಕ್ಷ್ಮಿ, ಇದು ನಿನ್ನೆ ಸಂಜೆ ವೇಳೆಗೆ ಹಿರಿಯಂತಹ ಹುಚ್ಚಾಟ ಆಗಿರುವಂತದ್ದು. ಅಂದ್ರೆ
ಸಂಪಾಜಿಯಿಂದ ಸುಳ್ಯಕ್ಕೆ ಬರ್ತಾ ಇದ್ದಂತಹ ಕಾರಿನಲ್ಲಿ ಈ ರೀತಿಯಾಗಿ ಯುವಕರು ಹುಚ್ಚಾಟವನ್ನು ಮೆರೆದಿರುವಂತದ್ದು. ಅದನ್ನು ಆ ಹಿಂದಿನಿಂದ ಬರ್ತಿದ್ದಂತಹ ಕಾರಿನ ಸವಾರರೊಬ್ಬರು ವಿಡಿಯೋವನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂತ ಸದ್ಯ ಈ ವಿಡಿಯೋ ವೈರಲ್ ಆಗಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಸದ್ಯ ವೈರಲ್ ಆಗ್ತಾ ಇದ್ದಂತೆ ಸುಳ್ಯ ಪೊಲೀಸರು ಸುಮೋಟೋ ಕೇಸ್ ಅನ್ನು ಕೂಡ ದಾಖಲಿಸಿ ಎಫ್ಐಆರ್ ಮಾಡಿರುವಂತದ್ದು. ಸದ್ಯ ಏನು ಈ ಒಂದು ಕಾರ್ ಏನಿದೆ ಅದು ಆ ಭಟ್ಕಳ ಮೂಲದ ಕಾರು ಅಂತ ಹೇಳಲಾಗ್ತಿದೆ. ಒಟ್ಟು 7 ಜನ ಇದ್ರು, ಅದರಲ್ಲಿ 6 ಜನರು ಕೂಡ ಈ ರೀತಿಯಾಗಿ ಸನ್ ರೂಫ್ ಮತ್ತು ಆ ಕಿಟಕಿಯಿಂದ ಹೊರಗೆ ಬಂದು ಈ ರೀತಿಯಾಗಿ ಹುಚ್ಚಾಟ ಮೆರಿತಾ ಇದ್ರು. ಏನು ಈಗ ಪೊಲೀಸರು ಇದರ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಭಟ್ಕಳ ಮೂಲದ ಕಾರ್ ಅಂತ ಗೊತ್ತಾಗಿರುವಂತದ್ದು. ಆದ್ರೆ ಏನು ಪೊಲೀಸರು ಕೇಸ್ ದಾಖಲಿಸುತ್ತಿದ್ದಂತೆ ಏನು ಯುವಕರು ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿರುವಂತದ್ದು. ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಇವರಿಂದ ಇಮಿಡಿಯೇಟ್ ಆಗಿ ಈ ಕಾರಣ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಇಲ್ಲ. ಕಾರ್ನಲ್ಲಿ ಯುವಕರು ಹುಚ್ಚಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸುಳ್ಯ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಕಾರಿನ ಸನ್ ರೂಫ್ ತೆಗೆದು ಕಿಟಕಿ ಮತ್ತು ಸನ್ ರೂಫ್ನಿಂದ ಹೊರಬಂದು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸ್ಪೀಡ್ ಆಗಿ ಹೋಗ್ತಾ ಇರೋ ಕಾರಲ್ಲಿ ಆ ರೀತಿ ಡ್ಯಾನ್ಸ್ ಮಾಡ್ಕೊಂಡು ಪುಂಡಾಟ ಮೆರೆದಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪಾಜೆ ಸುಳ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿತ್ತು. ವೇಗವಾಗಿ ಕಾರ್ ಚಲಾಯಿಸಿಕೊಂಡು ಹೋಗ್ತಾ ಈ ರೀತಿ ಪುಂಡಾಟ ಮೆರೆದಿರ್ತಕ್ಕಂಥದ್ದು. ಅದನ್ನ ಬೇರೆ ಪ್ರಯಾಣಿಕರು ನೋಡಿ ವಿಡಿಯೋ ಮಾಡಿ ಪೊಲೀಸರು ಕೊಟ್ಟಿದ್ದಾರೆ. ಅದೀಗ ಎಫ್ಐಆರ್ ದಾಖಲಾಗ್ತಾ ಇದೆ. ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೇನೆ ಪುಂಡರು ತಲೆಮರೆಸಿಕೊಂಡಿದ್ದಾರೆ. ಒಟ್ಟು 7 ಜನ ಆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. KA09MG 5880 ನಂಬರ್ನ ಕಾರ್ ಅದು. ನೋಡಿ, ಕಾರ್ ನಂಬರ್ ನೋಡಿ, KA09MG 5880 ನಂಬರ್ನ ಕಾರು. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ನೋಡಿ ಹೆಂಗೆ ಅವ್ರ ಪ್ರಾಣಕ್ಕೆ ಅವರೇ ಕೂತು ತಂದುಕೊಳ್ಳೋದು. ಸುಳ್ಯ ಕಡೆ ಬರ್ತಾ ಇದ್ದಾರೆ, ಸಂಪಾಜಿಯಿಂದ ಸುಳ್ಯ ಕಡೆ ಬರ್ತಾ ಇದ್ದಾರೆ. 6 ಜನ ಇರುವ ಕಾರಲ್ಲಿ 5 ಜನ ಸಹ ಕಾರಿನ ಮೇಲೆ ಇದ್ದಾರೆ. ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಒಳಗೆ ಇರುವುದು. ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಇಲ್ಲ. ಸಾರ್ವಜನಿಕರಿಗೆ ನೋಡಿ 6 ಜನ ಹೊರಗೆ. ನಂಬರ್ ಪ್ಲೇಟ್ ಕಾಣುದಿಲ್ಲ, ಸ್ವಲ್ಪ ಫಸ್ಟ್ ವಿಸಲ್ ನಂಬರ್, ಕಾರ್ನ ನಂಬರ್ ಕಾಣ್ತಾ ಇಲ್ಲ, ಸಿಗ್ತಾ ಇಲ್ಲ. 6 ಜನ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈ ಆರೋಪಿಗಳನ್ನ ಹಿಡಿದಿದ್ದಾರಾ ಪೊಲೀಸರು ಅಥವಾ ಯಾರ್ದಿದು ಕಾರ್? ನಂಬರ್ ಅಂತೂ ಇದೆ, ನಂಬರ್ ನೋಡಿದ್ರೆ ಗೊತ್ತಾಗ್ಲೇಬೇಕಲ್ಲ ಪೊಲೀಸರಿಗೆ ಯಾರ್ದಿದು ಕಾರು ಅಂತ. ಯಾವ ದಿಕ್ಕಿನಲ್ಲಿ ಸಾಗಿದೆ ವಿಚಾರಣೆ? ಶ್ರೀಲಕ್ಷ್ಮಿ, ಇದು ನಿನ್ನೆ ಸಂಜೆ ವೇಳೆಗೆ ಹಿರಿಯತ್ತಿದಂತಹ ಹುಚ್ಚಾಟ ಆಗಿರುವಂತದ್ದು. ಅಂದ್ರೆ ಸಂಪಾಜಿಯಿಂದ ಸುಳ್ಯಕ್ಕೆ ಬರ್ತಾ ಇದ್ದಂತಹ ಕಾರಿನಲ್ಲಿ ಈ ರೀತಿಯಾಗಿ ಯುವಕರು ಹುಚ್ಚಾಟವನ್ನು ಮೆರೆದಿರುವಂತದ್ದು. ಅದನ್ನು ಆ ಹಿಂದಿನಿಂದ ಬರ್ತಿದ್ದಂತಹ ಕಾರಿನ ಸವಾರರೊಬ್ಬರು ವಿಡಿಯೋವನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂತ ಸದ್ಯ ಈ ವಿಡಿಯೋ ವೈರಲ್ ಆಗಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಸದ್ಯ ವೈರಲ್ ಆಗ್ತಾ ಇದ್ದಂತೆ ಸುಳ್ಯ ಪೊಲೀಸರು ಸುಮೋಟೋ ಕೇಸ್ ಅನ್ನು ಕೂಡ ದಾಖಲಿಸಿ ಎಫ್ಐಆರ್ ಮಾಡಿರುವಂತದ್ದು. ಸದ್ಯ ಏನು ಈ ಒಂದು ಕಾರ್ ಏನಿದೆ ಅದು ಆ ಭಟ್ಕಳ ಮೂಲದ ಕಾರು ಅಂತ ಹೇಳಲಾಗ್ತಿದೆ. ಒಟ್ಟು 7 ಜನ ಇದ್ರು, ಅದರಲ್ಲಿ 6 ಜನರು ಕೂಡ ಈ ರೀತಿಯಾಗಿ ಸನ್ ರೂಫ್ ಮತ್ತು ಆ ಕಿಟಕಿಯಿಂದ ಹೊರಗೆ ಬಂದು ಈ ರೀತಿಯಾಗಿ ಹುಚ್ಚಾಟ ಮೆರಿತಾ ಇದ್ರು. ಏನು ಈಗ ಪೊಲೀಸರು ಇದರ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಭಟ್ಕಳ ಮೂಲದ ಕಾರ್ ಅಂತ ಗೊತ್ತಾಗಿರುವಂತದ್ದು. ಆದ್ರೆ ಏನು ಪೊಲೀಸರು ಕೇಸ್ ದಾಖಲಿಸುತ್ತಿದ್ದಂತೆ ಏನು ಯುವಕರು ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿರುವಂತದ್ದು. ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಇವರಿಂದ ಇಮಿಡಿಯೇಟ್ ಆಗಿ ಈ ಕಾರಣ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಇಲ್ಲ.